ಹಾಗೆಯೇ ಇವತ್ತು ಹೊಸ ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಇವತ್ತು ರೆಸಿಪಿ ಕೂಡ ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡೋಣ ಇವಾಗ ಯಾವ ಥರ ಇದೆ ಅಂತ, ಹೇಗಿದೆ ಅಂತ. ಹೊಸದಾಗಿ ಮಾಡಿರೋ ಅಂತ ಹಲ್ವಾ ಇದು, ಪಪ್ಪಾಯ ಹಲ್ವಾ. ನೋಡ್ತೀನಿ ಇವಾಗ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಹಲ್ವಾ ಅಂತೂ. ಇದು ಪಪ್ಪಾಯಿಂದನೇ ಮಾಡಿರೋ ಹಲ್ವಾ ಅಂತಲೇ ಗೊತ್ತಾಗೋದೇ ಇಲ್ಲ, ಆ ಥರ ಆಗಿದೆ. ತುಂಬ ಚೆನ್ನಾಗಿದೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬಂದಿದೆ ಹಲ್ವಾ ಅಂತೂ. ಪರಂಗಿ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತೊಳೆದು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಣ್ಣಾಗಿದೆ. ಮರದಲ್ಲೇ ಹಣ್ಣಾಗಿರೋಂತಹ ಹಣ್ಣು ಇದು. ಕಾಯೇನು ಕಿತ್ಕೊಂಡು ಬಂದಿರಲಿಲ್ಲ, ಅಲ್ಲೇ ಮರದಲ್ಲೇ ಹಣ್ಣಾಗಿತ್ತು. ನಮ್ಮನೆಯವರು ತೋಟದ ಹತ್ರ ಹೋಗಿದ್ರಲ್ಲ, ಆವಾಗ ಕಿತ್ಕೊಂಡು ತೊಗೊಂಡು ಬಂದಿದ್ರು. ಫುಲ್ ಹಣ್ಣಾಗಿದೆ ಪರಂಗಿ ಹಣ್ಣು ಇದು. ನಾನು ಸ್ವಲ್ಪ ಸಿಪ್ಪೆ ತೆಗಿಯೋಣ ಅಂತೇಳಿ ತೆಗಿತಾ ಇದ್ದೀನಿ. ತುಂಬ ಹಣ್ಣಾಗಿರೋದ್ರಿಂದ ಸ್ವಲ್ಪ ಸ್ಮ್ಯಾಶ್ ಆಗ್ತಾಯಿತ್ತು, ಹಾಗೆಯೇ ಅದಕ್ಕೋಸ್ಕರನೇ ಬೀಜ ಎಲ್ಲ ತೆಗೆದು ಹಾಗೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಣ್ಣಾಗಿದ್ದರೂ ಅದನ್ನು ತುರಿಯೋದಾದರೆ ತುರ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದನ್ನು ಇಲ್ಲಾಂದರೆ ಸ್ವಲ್ಪ ಹಣ್ಣಾಗಿದೆ ಅಂದರೆ ಸ್ಮ್ಯಾಶ್ ಮಾಡೋದಾದರೆ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಹಣ್ಣಾಗಿದೆ ಪರಂಗಿ ಹಣ್ಣು, ಆದ್ದರಿಂದ ನಾನು ಹಾಗೆಯೇ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಣ್ಣಾಗಿರೋದ್ರಿಂದ ತೆಗೆದು ಬೇರೆ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನೇನು ಸ್ಮ್ಯಾಶ್ ಮಾಡ್ತಾ ಇಲ್ಲ, ನಾನು ಹಾಗೆ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದೆ, ಆದ್ದರಿಂದ ಸ್ಮ್ಯಾಶ್ ಮಾಡ್ತಾ ಇಲ್ಲ, ಹಾಗೆಯೇ ಸ್ಮ್ಯಾಶ್ ಆಗುತ್ತೆ. ಪರಂಗಿ ಹಣ್ಣನ್ನು ಕೂಡ ಅಷ್ಟೇ, ಹಾಗೆ ಬೇಕಾದರೂ ತಿನ್ಬೋದು. ಪರಂಗಿ ಹಣ್ಣಲ್ಲಿ ಬೇಕಾದಷ್ಟು ವಿಟಮಿನ್ಸ್ ಎಲ್ಲ ಇದೆ. ಪರಂಗಿ ಹಣ್ಣನ್ನು ನಾವು ಇವಾಗ ಹಲ್ವಾ ಮಾಡೋಣ ಬನ್ನಿ. ಇವಾಗ ನಾನು ಒಂದು ಅರ್ಧ ಬಟ್ಲನ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು, ಸ್ವೀಟು ಜಾಸ್ತಿ ಆಗುತ್ತೆ ಅನ್ನೋರು. ಪರಂಗಿ ಹಣ್ಣಲ್ಲೂ ಕೂಡ ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಹಾಕೊಬೋದು. ನಾನು ಸ್ವಲ್ಪ ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ. ಸ್ವೀಟ್ ತುಂಬ ಸ್ವೀಟ್ ಇರುತ್ತೆ. ಇದನ್ನು ಹಾಗೆ ಕೈ ಆಡ್ತಾ ಇದ್ದರೆ ಹಾಗೆ ಸ್ಮ್ಯಾಶು ಕೂಡ ಆಗುತ್ತೆ. ಸಕ್ಕರೆ ಮತ್ತು ಪರಂಗಿ ಹಣ್ಣು, ಸಕ್ಕರೆನೂ ಕೂಡ ಕರಿಕೊಳ್ಳುತ್ತೆ, ಹಾಗೆ ಹಣ್ಣು ಕೂಡ ಬೇಯುತ್ತೆ. ಇದರಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸಿದ್ದೀನಿ ಇದಕ್ಕೆ. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ನಾನು ಒಂದು 5 ನಿಮಿಷ ಹಾಗೆಯೇ ಮುಚ್ಚಳನೂ ಕೂಡ ಮುಚ್ಚಿದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಇಲ್ಲಾಂದರೆ ಸಿಡಿತಾ ಇರುತ್ತೆ. ಒಂದು 3/4 ಬಟ್ಲುನಷ್ಟು ನಾನು ಹಾಲು ಪೌಡರ್ನ ತೊಗೊಂಡಿದ್ದೆ. ಅದಕ್ಕೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಒಳ್ಳೆ ಕ್ರೀಮ್ ಥರ ಇತ್ತು, ಅದನ್ನು ಹಾಕಿ ಇವಾಗ ಕೈ ಆಡ್ತಾ ಇದ್ದೀನಿ. ಹಾಲು ಪೌಡ್ರು ಹಾಕಿರೋದ್ರಿಂದ ಒಂದೇ ತಲೆ ಉಳ್ಕೊಳುತ್ತೆ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೆ ನಾನು, ಜಾಸ್ತಿ ತೆಳು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ಸಕ್ಕರೆ ಎಲ್ಲ ಕರಿಕೊಂಡಿರೋದು, ಹಣ್ಣಿನ ರಸ ಎಲ್ಲ ತೆಳುನೇ ಇದೆ. ಜಾಸ್ತಿ ತೆಳು ಆದರೆ ಗಟ್ಟಿ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಾಲು ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿದ್ದೀನಿ ಇದಕ್ಕೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ. ಹಾಗೆಯೇ ಹಾಲು ಪೌಡರು, ಹಾಗೆಯೇ ಇದನ್ನು ಕೈ ಆಡ್ತಾನೆ ಇರಬೇಕು. ಒಂದೇ ತಲೆ ಇರುತ್ತೆ, ಹಾಗಾಗಿ ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ. ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕಿದ್ದೀನಿ. ಹಾಗೆಯೇ ಕೈ ಆಡ್ತಾ ಇದ್ದರೆ ತಳನೂ ಕೂಡ ಬಿಡುತ್ತೆ. ನೋಡಿ, ಇವಾಗ ಹಲ್ವಾನೂ ಕೂಡ ರೆಡಿಯಾಗಿದೆ. ಪರಂಗಿ ಹಣ್ಣಿನ ಹಲ್ವಾ, ಟೇಸ್ಟಿಯಾಗಿರುವಂತಹ ಹಲ್ವಾ ರೆಡಿಯಾಗಿದೆ. ಬೇಕಾದರೆ ಇದಕ್ಕೆ ನಮಗೆ ಯಾವ ಡ್ರೈ ಫ್ರೂಟ್ಸ್ಗಳು ಬೇಕೋ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು.
ನಾನು ಸ್ವಲ್ಪ ಚೇಂಜಸ್ ಇರಲಿ, ಟೇಸ್ಟು ಕೂಡ ಚೇಂಜ್ ಇರಲಿ, ಎಲ್ಲ ಹಲ್ವಕ್ಕೂ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಹಾಗಾಗಿ ನಾನು ಇದಕ್ಕೆ ಚೇಂಜ್ ಮಾಡಿ ಸ್ವಲ್ಪ ಕಡಲೆ ಬೀಜಗಳನ್ನು, ಹುರಿದಿರೋ ಅಂಥ ಕಡಲೆ ಬೀಜನ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಕಡಲೆ ಬೀಜ ಜೊತೆ ತಿನ್ನೋದಕ್ಕೆ ಸಖತ್ತಾಗಿದೆ ಬಿಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.